ಅದಕ್ಕೊಂದಷ್ಟು ಕಥೆಯನ್ನ ಕಟ್ತಾರೆ ಸುಜಾತ ಭಟ್. ಮನೆಗೆ ಬೆಂಕಿ ಇಟ್ರು, ಫೋಟೋ ದಾಖಲೆಗಳೆಲ್ಲ ಸುಟ್ಟು ಹೋಗಿದೆ ಅಂತ ಸುಜಾತ ಭಟ್ ಕೇಳಿದ್ದು. ಈಗ SIT ನನ್ನ ಕರೆದ್ರೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಷ್ಟು ದಿನ ಹೇಳಿದ್ದು ಯಾವ ದಾಖಲೆನೂ ಇಲ್ಲ, ನನ್ನ ಮನೆಗೆ ಬೆಂಕಿ ಇಟ್ಟಿದ್ರು, ದಾಖಲೆಗಳೆಲ್ಲ ಸುಟ್ಟು ಬೂದಿ ಆಗಿದೆ ಅಂತ. ಈಗ SIT ನನ್ನ ಕರೆದ್ರೆ ಅವ್ರಿಗೆ ನಾನು ದಾಖಲೆ ಕೊಡ್ತೀನಿ ಅಂತ ಹೊಸ ವರಸೆ ತೆಗೆದಿದ್ದಾರೆ. ಅನನ್ಯ ಭಟ್ ಜೊತೆ ಇದ್ದ ಫೋಟೋ ಸುಟ್ಟಿದ್ದಾರೆ. ಯಾರು ದಾಖಲೆ ಕೇಳ್ತಾರೆ ಅವ್ರಿಗೆ ಕೊಡ್ತೀನಿ, SIT ನನ್ನನ್ನ ಕರೆದ್ರೆ ಅವರಿಗೆ ನಾನು ದಾಖಲೆ ಕೊಡ್ತೀನಿ, ನನ್ನ ಮಗಳು ಓದಿದ ಸ್ಕೂಲ್ ಹೆಸರು ನನಗೆ ನೆನಪಿಲ್ಲ ಅಂತ ಕೇಳ್ತಿದ್ದಾರೆ. ಇರೋ ಒಬ್ಬಳು ಮಗಳು ಓದಿರೋ ಸ್ಕೂಲ್ ನೆನಪಿಲ್ವಂತ. ಮಣಿಪಾಲ್ನಲ್ಲಿ ನನ್ನ ಮಗಳು MBBS ಮೊದಲ ವರ್ಷ ಓದ್ತಾ ಇದ್ಲು ಅಂತ ಹೇಳಿನೇ ಸುಜಾತ ಭಟ್ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿನ ಯಾವ ದಾಖಲೆಗಳಲ್ಲೂ ಅನನ್ಯ ಭಟ್ ಅನ್ನೋ ಹೆಸರೇ ಇಲ್ಲ. ಈಗ ಸ್ಕೂಲ್ ಹೆಸರು ಹೇಳಿದ್ರೆ ಅಲ್ಲೂ ದಾಖಲೆಗಳನ್ನ ಚೆಕ್ ಮಾಡ್ತಾರೆ, ಮತ್ತೆ ಸಿಕ್ಕಾಕೊಂಡು ಬೀಳ್ತೀನಿ ಅಂತ ಸ್ಕೂಲ್ ಹೆಸರೇ ನೆನಪಿಲ್ವಂತ. ಅನನ್ಯ ಭಟ್ ಒಂದು ಮಗು ಹುಟ್ಟಿತ್ತು ಅನ್ನೋದಕ್ಕೆ ಒಂದು ಫೇಕ್ ಫೋಟೋವನ್ನು ಹೊರತುಪಡಿಸಿದ್ರೆ ನಿಮ್ಮ ಬಳಿ ಏನೂ ಇಲ್ಲ. ನಾನು ಏನೂ ಇಲ್ಲ, ಒಂದು ದಾಖಲೆ ಇಲ್ಲ. ದಾಖಲೆಯನ್ನು ನನ್ನದು ಫೋಟೋಗಳು ಎಲ್ಲಾನು ಅವಳ ಜೊತೆಗೆ ಹುಟ್ಟಿರೋ, ಅವಳ ಜೊತೆಗೆ ಇದ್ದಿರೋ ಫೋಟೋ, ಅವಳ ಬಟ್ಟೆ, ನನ್ನ ಬಟ್ಟೆ ಎಲ್ಲಾನು ಸುಟ್ಟು ಹಾಕಿದ್ದಾರೆ. ಆಯ್ತು, ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ಆಯ್ತಲ್ಲ. ದಾಖಲಾತಿಗಳು ನಾನು ಎಲ್ಲಿಗೆ ನಾನು ಕೊಡಬೇಕು, ನಾನು ಯಾರಿಗೂ ನಾನು ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲಿ ಕೊಡಬೇಕು, ಯಾರು ಕೇಳ್ತಾರೆ ಆ ಟೈಮಲ್ಲಿ ನೀವು ಬನ್ನಿ, ಆವಾಗ ನಾನು ನಿಮಗೆ ದಾಖಲಾತಿಯನ್ನು ನಾನು ಕೊಡಿಸ್ತೀನಿ. ಈಗ ಅನಗತ್ಯ ಇರುವಂತ ರಂಗಪ್ರಸಾದ್ ಅವರ ಹೆಂಡತಿ ನಾನು ಕರೆದಿಲ್ಲ. ನಾನು ಅವ್ರ ಹತ್ರ ಕೇಳಿರೋದು SITಗೆ ನಾನು ಕೇಳಿರೋದು, SITಗೆ ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿಯನ್ನ ಮಾತ್ರ DNA ಮ್ಯಾಚ್ ಮಾಡಿ ಕೊಡಿಸಿ ಅಂತ ಕೇಳಿದ್ದೀನಿ. ಇಲ್ಲ ಕರೆದಿಲ್ಲ. ಕರೆದಾವಾಗ ನಿಮ್ಮನ್ನು ಕರಿತೀನಿ ದಯವಿಟ್ಟು. ಆವಾಗ ಅವ್ರು ಕೇಳಿದ್ರೆ ಇದನ್ನ ರೆಕಾರ್ಡ್ ಅನ್ನು ನಿಮ್ಗೆ ಕೊಡಿಸ್ತೀನಿ. ಅಟ್ಲೀಸ್ಟ್ ನೀವು PUC SSLC ಅಥವಾ ಹೈಸ್ಕೂಲ್ ಅನ್ನ ಎಲ್ಲಿ ಓದಿದ್ರು ಆ ಶಾಲೆ ಹೆಸರನ್ನಾದ್ರೂ ಹೇಳ್ಬೋದು. ಯಾರು? ನಿಮ್ಮ ಮಗಳು ಅನನ್ಯ ಭಟ್ ಅನ್ನುವಂತ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಅಲ್ಲಿ ಓದಿದಾಳೆ. ಅದು ಸ್ಕೂಲ್ ಹೆಸರು ಹೇಳಿ. ನನಗೆ ಸ್ಕೂಲ್ ಹೆಸರು ಇವಾಗ ನೆನಪಿಲ್ಲ. ನಾನು ಅದನ್ನ ಎಲ್ಲಿ ಇದು ಮಾಡ್ಬೇಕು ನಾನು ಕೊಡ್ತೀನಿ. ನಾನು ನಿಮ್ಮನ್ನ ಕರಿತೀನಿ ದಯವಿಟ್ಟು. ನಾನು ಒಂದು ನಿಮಿಷ ಅನಗತ್ಯ ಪ್ರಶ್ನೆಗಳನ್ನ ಕೇಳಬೇಡಿ ದಯವಿಟ್ಟು. ನಾನು ಹೇಳ್ತಾ ಇರೋದು ನನ್ನ ಮಗಳನ್ನ ನಾನು ಇದು ಮಾಡಿದವಾಗ ಏನು ರೆಕಾರ್ಡ್, ಆನ್ ದಿ ರೆಕಾರ್ಡ್ ಏನು ಕೊಡಬೇಕು, ಅವಾಗ ನೀವು ಎಲ್ಲ ಚಾನಲ್ಗಳು ಬನ್ನಿ, ಅದಕ್ಕೆ ನಾನು ಸೂಕ್ತ ಉತ್ತರ ನಾನು ಅಲ್ಲಿ ಕೊಡ್ತೀನಿ. ಅನಿಲ್ ಭಟ್ ಇಲ್ಲ, ಸತ್ತು ಹೋಗಿದ್ದಾರೆ. ಹೌದು. ಯಾಕೆ ಸಮಸ್ಯೆ ಆಯ್ತು ನಿಮ್ಮ ಮದುವೆ? ನನ್ನ ಸಮಸ್ಯೆ ಅಲ್ಲ, ಅವರು ನನ್ನನ್ನು ಪ್ರೆಗ್ನೆಂಟ್ ಮಾಡಿ ಅವರು ಹೋದರು. ಅದಾದ ಮೇಲೆ ಅವರು ಬೇರೆ ಒಂದು ಹುಡುಗಿಯ ಜೊತೆಗೆ ಇದು ಮಾಡ್ಕೊಂಡು ಹೋಗಿದ್ದಾರೆ. ಅರ್ಥ ಆಯ್ತಾ? ಮದುವೆದು ಒಂದು ಸಣ್ಣ ಫೋಟೋ ಇಲ್ವಾ ನಿಮ್ಮ? ನಾನು ಫೋಟೋ ತೆಗೆಯುವಷ್ಟು ಸ್ಟೇಜಲ್ಲಿ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ಊರವರು ಮೇಡಮ್? ಅವರು ಕರೆಕ್ಟ್ ಅಡ್ರೆಸ್ ಹೇಳಿ. ಇಂತ ಊರವರು, ಇಂತ ಗಲ್ಲಿಯವರು, ಇಂತ ಊರವರು ಅಂತ. ನೀವು ಒಂದು ನಿಮಿಷ ಬರೀ ಮಂಗಳೂರು ಅವರು ಅಂತೀರಿ. ಮಂಗಳೂರು ವಿಶಾಲವಾಗಿದೆ. ಒಂದು ಅಡ್ರೆಸ್ ಹೇಳಿ, ಇಂತ ಊರವರು ಅಂತ. ನನಗೀಗ ಅವರು ಆ ಮನೆ ಅಲ್ಲಿ ಇಲ್ಲ, ಅವರು ಸತ್ತು ಹೋಗಿದ್ದಾರೆ. ಆ ಅಡ್ರೆಸ್ಗೆ ಅವರ ಫ್ಯಾಮಿಲಿ ಅವರು ಯಾರು ಇಲ್ಲ. ಪಶ್ಚಿಮ ಬಂಗಾಳದ ಏರಿಯಾ ಹೇಳಿ. ಯಾವ ಏರಿಯಾದಲ್ಲಿ ಇದೆ? CBI ಆಫೀಸ್ ಯಾವ ಏರಿಯಾದಲ್ಲಿ ಇದೆ ಅದು ಹೇಳಿ. ನಾನು CBI ಆಫೀಸ್ ಯಾವ ಏರಿಯಾದಲ್ಲಿ ಇದೆ ಅಂತ ನನಗೆ ಮಾಡಿದಿರಿ ನೀವು? ಕೆಲಸ ಮಾಡಿದ್ದೀನಿ ಅಂದ್ರೆ ಹೊರಗೆ ಅವರು ಎಲ್ಲೇ ಹೋಗ್ತಾರೆ, ಫೀಲ್ಡಿಗೆ ಹೋಗ್ತಾರೆ. ಆಫೀಸಿಂದ ಒಂದು ನಿಮಿಷ ನನಗೆ ಇವಾಗ ನನಗೆ ಅಷ್ಟು ನೀವು ಇಷ್ಟು ಕ್ವಶನ್ ಕೇಳಿದ್ರೆ ಇವಾಗ ನಾನು ಪದ್ಮನಾಭ ಆಯ್ತು. 20 ವರ್ಷ, ಒಂದು ನಿಮಿಷ, 20 ವರ್ಷದನ್ನೆಲ್ಲ ನನ್ನನ್ನು ಕೆದಕಿಕೊಂಡು ಬಂದ್ರೆ ನನಗೆಲ್ಲಾನು ನೆನಪು ಮಾಡ್ಕೊಂಡಿರಕ್ಕೆ ಆಗ್ತಾ ಇಲ್ಲ. ಒಂದು ಏರಿಯಾದು ನನಗೆ ಹೆಸರು ಇಲ್ಲ, ನನಗೆ ಒಂದು ಏರಿಯಾದ ಹೆಸರು ಇವಾಗ ನೆನಪಿಲ್ಲ. ತಲೆಗೆ ಏಟು ಬಿದ್ದಿದೆ, 7 ಸ್ಟಿಚ್ ಹಾಕಿದ್ದಾರೆ ಅನ್ನೋದು ನೆನಪಿದೆ. ತಲೆಗೆ 7 ಸ್ಟಿಚ್ ಬಿದ್ದಿದೆ. ಮೊನ್ನೆ ನೆನಪಿದೆ ಅಂತ ಹೇಳಿದ್ರೆ ನನಗೆ ಗಾಯ ನೋವಾಗಿದೆ. ಅದು ನೆನಪಿದೆ ಅಂತ ಗಾಯ ಆಗಿದ್ದು ನೆನಪಿರೋದೇ ಇರ್ತದ? ಒಂದು ನಿಮಿಷ, ನೀವು ಕ್ರಾಸ್ ಕ್ವಶನ್ ಹಾಕ್ಬೇಕಾಗಿದೆ. ತತ್ವಿರುದ್ಧ ಮಾಡಿ ಮಾತಾಡಬೇಡಿ. ಒಂದು ನಿಮಿಷ, ನಾನು ರೇಗಾಡ್ಬೇಕಾಗುತ್ತೆ. ನನಗೆ ನೆನಪಿದೆ ಅಂತ ಹೇಳಿದ್ರೆ ಒಂದು ನಿಮಿಷ, ನೀವು ನನಗೆ ನೆನಪಿದೆ ಅಂತ ಹೇಳಿದ್ರೆ ನೋವಾಗಿದ್ದನ್ನ ನೆನಪಿರೋದೆ, ಆತ್ಮಕ್ಕೆ ನೋವಾಗಿದ್ದನ್ನ ನೆನಪಿಟ್ಕೊಳ್ಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.